ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ಕ್ರಿಕೆಟ್ ಲೋಕದ ಕೆಲವೊಂದು ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 2025ರಲ್ಲಿ ರನ್ ಹೊಳೆ ಹರಿಸಿದ ಆಟಗಾರರು ಇವರೇ ನೋಡಿ. 2025ರಲ್ಲಿ ಎಲ್ಲ 3 ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿದ ಪ್ಲೇಯರ್ಗಳ ಲಿಸ್ಟ್ ಇದೆ. ಯಾರು ಅತಿ ಹೆಚ್ಚು ರನ್ಗಳನ್ನು ಮಾಡಿದ್ದಾರೆ ಅಂತ ನೋಡ್ಕೊಬರೋಣ. ಟಾಪ್ 5 ಯಾರ್ಯಾರಿದ್ದಾರೆ. 2025ರ ಸಾಲಿನಲ್ಲಿ ಎಲ್ಲ 3 ಮಾದರಿಯಲ್ಲಿಯೂ ಕೂಡ ಅತಿ ಹೆಚ್ಚು ರನ್ ಮಾಡಿರುವ ಪಟ್ಟಿಯಲ್ಲಿ ನಮ್ಮ ಭಾರತೀಯ ಆಟಗಾರ ಅಗ್ರಸ್ಥಾನಿಯಾಗಿದ್ದಾರೆ. ನೀವು ಅನ್ಕೋಬಹುದು ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅಥವಾ ಇನ್ಯಾರೋ ಇರ್ಬೋದು ಅಂತ. ಸೊ ಅವ್ರು ಯಾರು ಅಲ್ಲ. ಈ ಬಾರಿಯ 2025ರಲ್ಲಿ ಅಗ್ರಸ್ಥಾನಿಯಾಗಿದ್ದು ಶುಭ್ಮನ್ ಗಿಲ್ ಅವರು. ಎಲ್ಲ 3 ಮಾದರಿಯ ಪಂದ್ಯಗಳನ್ನ ಆಡಿ ಈ ಸ್ಕೋರ್ ಅನ್ನು ಮಾಡಿರ್ತಾರೆ. ಶುಭ್ಮನ್ ಗಿಲ್ ಅವರ ಬಗ್ಗೆ ಹೇಳೋದಾದ್ರೆ 3 ಮಾದರಿಯ ಕ್ರಿಕೆಟ್ ಆಡ್ತಾರೆ. ಸೊ ಅವರು ಇಂಡಿಯಾದಕ್ಕಾಗಿ 35 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 7 ಶತಕ ಕೂಡ ಇರ್ತದೆ. ಅಗ್ರಸ್ಥಾನದಲ್ಲಿ ಶುಭ್ಮನ್ ಗಿಲ್ ಇದ್ದಾರೆ. ಅವರ ಸ್ಟಾಟ್ ನೋಡೋಣ, ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ 35 ಮ್ಯಾಚ್ಗಳನ್ನ ಆಡಿರ್ತಾರೆ. ಸೊ 7 ಶತಕ ಇನ್ಕ್ಲೂಡ್ ಆಗಿರ್ತದೆ. 1764 ರನ್ ಮಾಡಿರ್ತಾರೆ. ಇದು ಶುಭ್ಮನ್ ಗಿಲ್ ಅವರ ಸ್ಟಾಟ್ ಆಗಿರ್ತದೆ. ಸೊ ಒಂದ್ ಲೆಕ್ಕದಲ್ಲಿ ಅವರು ಟೆಸ್ಟ್ ನಲ್ಲಿ ಕೂಡ ಅತಿ ಹೆಚ್ಚು ರನ್ ಮಾಡಿದ್ರು. 5 ಪಂದ್ಯಗಳಿಂದ ಏನು 754 ರನ್ ಟೆಸ್ಟ್ ನಲ್ಲೇ ಬಂದಿತ್ತು. ಅದು ಯಾವುದು ಆಂಡರ್ಸನ್ ಹಾಗೂ ತೆಂಡೂಲ್ಕರ್ ಏನು ಇಂಗ್ಲೆಂಡ್ ಹಾಗೂ ಇಂಡಿಯಾ ನಡುವಿನ ಏನು ಸರಣಿ ಆಗಿತ್ತು, ಅದರಲ್ಲಿ ಕೂಡ 754 ಬಂದಿತ್ತು. ಅದು 5 ಮ್ಯಾಚ್ಗಳಲ್ಲಿ. ಉಳಿದ 30 ಪಂದ್ಯಗಳಲ್ಲಿ ಬಂದಿರೋದು 1010 ರನ್ಗಳು ಮಾತ್ರ ಆಗಿರ್ತದೆ. ಸೊ ಅವರು ಒಂದು ಸೀರೀಸ್ ನಲ್ಲಿ ಡಾಮಿನೇಟ್ ಮಾಡೋದು ಬಿಟ್ರೆ ಬೇರೆ ಯಾವ ಸೀರೀಸ್ ನಲ್ಲಿ ಡಾಮಿನೇಟ್ ಮಾಡಲಿಲ್ಲ. ಸೊ ಹಾಗಾಗಿ ಅವರು ಪ್ರಸ್ತುತ T20 ತಂಡದಿಂದ ಕೂಡ ಹೊರಗಿದ್ದಾರೆ. ಸೊ ನೋಡೋಣ ಮುಂದೆ ಯಾವ ರೀತಿ ಆಡ್ತಾರೆ ಇನ್ನೂ ಕೂಡ ಅಂತ ಕಾದು ನೋಡಬೇಕು. ಅವರ ಫಾರ್ಮ್ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಡ್ರಾಪ್ ಆಗುತ್ತಾ. ಸೊ ತುಂಬಾ ಪ್ರೆಷರ್ ಇದೆ ಅವ್ರ ಮೇಲೆ. ಕ್ಯಾಪ್ಟನ್ಸಿಯಲ್ಲಿ ಕೂಡ ತುಂಬಾ ಪ್ರೆಷರ್ ಇದೆ. ಒಂದ್ ಕಡೆ T20 ಪಂದ್ಯಕ್ಕೆ ಅವರು ಸೆಲೆಕ್ಟ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ನೋಡೋದಾದ್ರೆ ಟೆಸ್ಟ್ ನಲ್ಲಿ ಟೀಮ್ ಸೋಲ್ತಾ ಉಂಟು. ಸೊ ಸದ್ಯಕ್ಕೆ ಒನ್ ಡೇಲ್ ಮಾತ್ರ ಅವರು ಅಂಡರ್ ಅಲ್ಲಿ ಕ್ಯಾಪ್ಟನ್ಸಿ ಒಳ್ಳೆ ರೀತಿ ಇದೆ. ಸೊ ಇನ್ನು ನೋಡೋದಾದ್ರೆ 2ನೇ ಸ್ಥಾನದಲ್ಲಿ ಶೈ ಹೋಪ್ ಅವರು ಇದ್ದಾರೆ, ವೆಸ್ಟ್ ಇಂಡೀಸ್ ನ ಆಟಗಾರ. ಸೊ ನಿಮ್ಗೆ ಗೊತ್ತಿರಬಹುದು ಅವರು 3 ಫಾರ್ಮ್ಯಾಟ್ ಅನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆಡ್ತಾರೆ. ಒಳ್ಳೆ ಸ್ಟ್ರೈಕ್ ರೇಟ್ ಇಂದ ಕೂಡ ಆಡ್ತಾರೆ, ಹಾಗೇನೆ ಒಳ್ಳೆ ಅವರೇಜ್ ಪ್ಲೇಯರ್ ಕೂಡ ಆಗಿರ್ತಾರೆ. ಅವರು 42 ಪಂದ್ಯಗಳನ್ನು ಆಡಿರ್ತಾರೆ. 40ರ ಸರಾಸರಿಯಲ್ಲಿ ಅವ್ರದ್ದು 1760 ರನ್ ಮಾಡಿರ್ತಾರೆ. ಸೊ ಇವರು 2ನೇ ಸ್ಥಾನದಲ್ಲಿರ್ತಾರೆ ಶುಭ್ಮನ್ ಗಿಲ್ ಆದ ನಂತರದಲ್ಲಿ. ಇನ್ನು 3ನೇ ಪ್ಲೇಸ್ ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಜೋ ರೂಟ್ ಅವರು ಇದ್ದಾರೆ, ಇಂಗ್ಲೆಂಡ್ ನ ಭರವಸೆಯ ಆಟಗಾರ. ಎಲ್ಲ ಫಾರ್ಮೆಟ್ ನಲ್ಲೂ ಕೂಡ ಹಾಗೂ ಅತಿ ಹೆಚ್ಚಾಗಿ ಟೆಸ್ಟ್ ನಲ್ಲಿ ಉತ್ತಮ ಬ್ಯಾಟರ್ ಆಗಿದ್ದಾರೆ. ದಿ ವಾಲ್ ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ಗೆ. ಯಾವಾಗ ಅಗತ್ಯ ಇದೆಯೋ ಆವಾಗ ಇಂಗ್ಲೆಂಡ್ ಅನ್ನು ವಿನ್ ಮಾಡಿಸುವ ಸಿಚುವೇಶನ್ ಅಲ್ಲಿ ಅವರ ಪಾತ್ರ ಮುಖ್ಯನೇ ಆಗಿರ್ತದೆ. ಅದು ಟೆಸ್ಟ್ ನಲ್ಲಂತೂ ಅವ್ರನ್ನ ಕೇಳೋ ಮಾತೇ ಇಲ್ಲ. ಇನ್ನು ಅವರ ಸ್ಟಾಟ್ ನೋಡೋದಾದ್ರೆ 25 ಪಂದ್ಯಗಳಿಂದ ಅವರು 53.76ರ ಎವರೇಜ್ ನಲ್ಲಿ 1613 ರನ್ ಮಾಡಿರ್ತಾರೆ. ಇದರಲ್ಲಿ 7 ಶತಕ ಕೂಡ ಇರ್ತದೆ ಹಾಗೂ 5 ಅರ್ಧ ಶತಕಗಳು ಕೂಡ ಇರ್ತವೆ. ಸೊ 53 ಎವರೇಜ್ ಅಂದ್ರೆ ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ಎಲ್ಲಾ ಮ್ಯಾಚ್ಗಳಲ್ಲೂ ಸರಾಸರಿ 53 ರನ್ ಹೊಡೆದೇ ಇರ್ತಾರೆ ಎವರೇಜ್ ಅಲ್ಲಿ ನೋಡೋದಾದ್ರೆ. ಇನ್ನು 4ನೇ ಪ್ಲೇಯರ್ ಬಂದು ಬ್ರಯಾನ್ ಬೆನೆಟ್ ಆಗಿರ್ತಾರೆ. ಇವರು ಜಿಂಬಾಬ್ವೆಯ ಆಟಗಾರ ಆಗಿದ್ದಾನೆ. ಒಂದು ಯಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಅವರ ಕರಿಯರ್ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ. 22 ವರ್ಷದ ಏಜ್ನವರಾಗಿರ್ತಾರೆ. ಸೊ ಅವರ ಈ ಒಂದು ವರ್ಷ ಏನುಂಟು ಅವರಿಗೆ ಒಂದು ಡ್ರೀಮ್ ವರ್ಷ ಅಂತ ಹೇಳ್ಬೋದು. ಇವರು 39 ಪಂದ್ಯಗಳ ಆಡಿರ್ತಾರೆ. 3 ಶತಕ ಹಾಗೂ 8 ಅರ್ಧ ಶತಕ ಮಾಡಿರ್ತಾರೆ. ಟೋಟಲ್ ಆಗಿ 1585 ರನ್ಗಳನ್ನು ಕಲೆ ಹಾಕಿರ್ತಾರೆ ತಮ್ಮ ಬ್ಯಾಟಿಂಗ್ ನಿಂದಾಗಿ. ಒಬ್ಬ ಒಳ್ಳೆ ಪ್ಲೇಯರ್ ಆಗಿರ್ತಾನೆ. ಸಲ್ಮಾನ್ ಅಲಿ ಆಗಾ ಪಾಕಿಸ್ತಾನ ಕ್ಯಾಪ್ಟನ್ ಆದಂತಹ ಇವರು 2025ರ ಸಾಲಿನ ಅತಿ ಹೆಚ್ಚು ಸ್ಕೋರ್ ಮಾಡಿದವರಲ್ಲಿ 5ನೇ ಸ್ಥಾನಕ್ಕಿರ್ತಾರೆ. ಇವರು 37.68ರ ಸರಾಸರಿಯಲ್ಲಿ 1569 ರನ್ ಬಾರಿಸಿರ್ತಾರೆ. ಸೊ ಆ ವೇಳೆ ಅವರಿಗೆ 2 ಶತಕ ಹಾಗೂ 9 ಅರ್ಧ ಶತಕಗಳನ್ನು ಕೂಡ ಮಾಡಿರ್ತಾರೆ. ಇದಿಷ್ಟು ಈ ವರ್ಷ ಅತಿ ಹೆಚ್ಚು ಸ್ಕೋರ್ ಮಾಡಿದವರು ಟಾಪ್ 5 ಆಟಗಾರರ ಹೆಸರಾಗಿರ್ತದೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.